ಬೆಂಗಳೂರಿನ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರದಲ್ಲಿ ಜನರು ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಂಡ್ರು. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಜನಸಾಗರವೇ ಸೇರಿತ್ತು. 12 ಗಂಟೆ ತುಂಬಿ 2026ಕ್ಕೆ ಕಾಲಿಡ್ತಾ ಇದ್ದಂತೆ ಕೇಕೆ, ಶಿಳ್ಳೆ, ಚಪ್ಪಾಳೆ, ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸಂಭ್ರಮಾಚರಣೆ ಮುಗಿತಾ ಇದ್ದಂತೆ ಪೊಲೀಸರು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಲಾಠಿ ಚಾರ್ಜ್ ನಡೆಸಿದರು. ಇನ್ನು ನ್ಯೂ ಇಯರ್ ಖುಷಿಯಲ್ಲಿದ್ದ ಯುವಕರು ಬ್ರಿಗೇಡ್ ರೋಡ್ ಬಳಿ ಪಟಾಕಿ ಸಿಡಿಸಿದ್ರು. ರಸ್ತೆಯಲ್ಲೇ ಪಟಾಕಿ ಸಿಡಿಸಿದ್ದಕ್ಕೆ ಪೊಲೀಸರು ಯುವಕರಿಗೆ ಲಾಠಿ ರುಚಿ ತೋರಿಸಿದ್ರು. ಇನ್ನು ಕಂಠಪೂರ್ತಿ ಕುಡಿದು ಟೈಟ್ ಆಗಿದ್ದ ಯುವಕನೊಬ್ಬ ನಡು ರಸ್ತೆಯಲ್ಲಿ ನಿಂತು ಪೊಲೀಸರಿಗೆ ಸಲ್ಯೂಟ್ ಮಾಡಿ ಮಂಗಾಟವಾಡಿದ್ದಾನೆ. ಕೋರಮಂಗಲದಲ್ಲಿ ಯುವತಿಯೊಬ್ಬಳು ಫುಲ್ ಟೈಟ್ ಆಗಿ ನಡೆಯೋಕ್ಕೂ ಆಗದ ಸ್ಥಿತಿಗೆ ತಲುಪಿದ್ಲು. ಪೊಲೀಸರೇ ಯುವತಿಯನ್ನ ಆಟೋ ಹತ್ತಿಸಿ ಮನೆ ಕಳಿಸಿದ್ದಾರೆ. ಇನ್ನು ನಶೆಯ ಮತ್ತಲ್ಲಿ ನಡೆಯಲಾಗದೆ ಒದ್ದಾಡ್ತಿದ್ದ ಯುವತಿಯರನ್ನ ಅವರ ಬಾಯ್ ಫ್ರೆಂಡ್ಸ್ ಕರೆದೊಯ್ದಿದ್ದಾರೆ. ಇನ್ನೊಂದೆಡೆ ಯುವಕನೊಬ್ಬ ಮದ್ಯದ ಮತ್ತಲ್ಲಿ ಮೈ ಮೇಲಿದ್ದ ಬಟ್ಟೆಯನ್ನ ಬಿಚ್ಚಿಕೊಂಡು ಗಿಡದ ಬಳಿ ಬಿದ್ದು ಮೇಲೇಳೋಕಾಗದೆ ಒದ್ದಾಡಿದ್ದಾನೆ. ಸ್ನೇಹಿತರ ಜೊತೆ ಪಾರ್ಟಿಗೆ ಬಂದವರು ಕುಡಿದು ಚಿತ್ತಾಗಿ ಫುಟ್ಪಾತ್ನಲ್ಲೇ ಬಿದ್ದು ಒದ್ದಾಡಿದ್ದಾರೆ. ನಿಲ್ಲೋಕ್ಕೂ ಆಗದೆ ತೂರಾಡ್ತಿದ್ದವರನ್ನ ಸ್ನೇಹಿತರೇ ಹರಸಾಹಸ ಪಟ್ಟು ಕರೆದೊಯ್ದಿದ್ದಾರೆ. ಇನ್ನೊಂದೆಡೆ ಎಂಜಿ ರಸ್ತೆಯಲ್ಲಿ ಮದ್ಯದ ಮತ್ತಿನಲ್ಲಿ ತೇಲಾಡ್ತಿದ್ದ ಯುವತಿ ರಸ್ತೆಯಲ್ಲೇ ಬಿದ್ದು ಹೈಡ್ರಾಮಾ ಮಾಡಿದ್ದಾಳೆ. ಬಾಯ್ ಫ್ರೆಂಡ್ ಈಕೆಯನ್ನ ಕರೆದೊಯ್ಯುವಷ್ಟರಲ್ಲಿ ಸಾಕಾಗಿದ್ದಾನೆ. ಬೆಂಗಳೂರಿನಲ್ಲಿ ಹೊಸ ವರ್ಷದ ಆಚರಣೆಗೆ 7-8 ಲಕ್ಷ ಜನ ಭಾಗವಹಿಸಿದ್ರು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಾರಿ ಜವಾಬ್ದಾರಿಯಿಂದ ಹೊಸ ವರ್ಷವನ್ನ ಆಚರಿಸಿ ಅಂತ ಕರೆ ಕೊಟ್ಟಿದ್ವಿ. ಜನರು ಜವಾಬ್ದಾರಿಯಿಂದ ಆಚರಿಸಿದ್ದಾರೆ. ಎಲ್ಲೂ ಅಹಿತಕರ ಘಟನೆ ಆಗ್ಲಿಲ್ಲ, ಟ್ರಾಫಿಕ್ ಜಾಮ್ ಆಗ್ಲಿಲ್ಲ, ಯಾರು ಅಪಘಾತವನ್ನ ಮಾಡಿಕೊಂಡು ಪ್ರಾಣಹಾನಿ ಮಾಡಿಕೊಳ್ಳಲಿಲ್ಲ ಅಂತ ಹೇಳಿದ್ದಾರೆ. ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಸುಮಾರು 20,000 ಸಿಬ್ಬಂದಿಯನ್ನು ನಾವು ಈ ಆಚರಣೆಯ ವಿಚಾರದಲ್ಲಿ ನೇಮಕ ಮಾಡಿದ್ದು. ಬೆಂಗಳೂರು ಸಿಟಿಯಲ್ಲಿ ಎಲ್ಲೂ ಕೂಡ ಅಹಿತಕರವಾದ ಘಟನೆ ಯಾವುದೂ ಆಗಲಿಲ್ಲ, ಟ್ರಾಫಿಕ್ ಜಾಮ್ ಆಗಲಿಲ್ಲ, ಅಥವಾ ಯಾರೂ ಕೂಡ ಆಕ್ಸಿಡೆಂಟ್ಗಳು ಮಾಡಿಕೊಂಡು ಅವರ ಜೀವವನ್ನು ಕಳ್ಕೊಂಡಿಲ್ಲ. ಇದು ನಿಜವಾಗೂ ಭಾಳ ನಮ್ಮೆಲ್ಲರಿಗೂ ಸಮಾಧಾನವನ್ನು ತರುತ್ತೆ. ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ನಡೀತಾ ಇದ್ದ ನ್ಯೂ ಇಯರ್ ಪಾರ್ಟಿ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಹೆಗ್ಗಡಹಳ್ಳಿ ಬಳಿಯ ಗಾರ್ಡನ್ ಏರಿಯಾದ ಖಾಸಗಿ ಫಾರ್ಮ್ ಹೌಸ್ನಲ್ಲಿ ನಿಯಮವನ್ನು ಉಲ್ಲಂಘಿಸಿ ನ್ಯೂ ಇಯರ್ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು. ಪೊಲೀಸರಿಂದ ಅನುಮತಿಯನ್ನ ಪಡೆಯದೆ 40ರಿಂದ 50 ಯುವಕರು ಸೇರಿ ಮದ್ಯದ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಡಿಜೆ ಸಾಂಗ್ ಹಾಕಿಕೊಂಡು ಎಣ್ಣೆ ಪಾರ್ಟಿ ಮಾಡ್ತಿದ್ದ ವೇಳೆ ಪೊಲೀಸರು ರೇಡ್ ಮಾಡಿದ್ದಾರೆ. ನ್ಯೂ ಇಯರ್ ಪಾರ್ಟಿ ರದ್ದುಗೊಳಿಸಿ ಮದ್ಯದ ಬಾಟಲ್ಗಳು, ಮ್ಯೂಸಿಕ್ ಬಾಕ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಫಾರ್ಮ್ ಹೌಸ್ ಮಾಲೀಕ, ಪಾರ್ಟಿ ಆಯೋಜಕರ ವಿರುದ್ಧ ಕ್ರಮಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಹಿನ್ನೆಲೆ ನಮ್ಮ ಮೆಟ್ರೋಗೆ ನಿನ್ನೆ ಒಂದೇ ದಿನ 3,80,00,000 ಆದಾಯವಾಗಿದೆ. ಸಾಮಾನ್ಯ ದಿನಕ್ಕಿಂತ ಹೆಚ್ಚುವರಿಯಾಗಿ 1 ಕೋಟಿ ರೂಪಾಯಿ ಆದಾಯ ಆಗಿದೆ ಅಂತ ಬಿಎಂಆರ್ಸಿಎಲ್ ಸಿಟಿಆರ್ಒ ಯಶವಂತ್ ಚೌಹಾಣ್ ಮಾಹಿತಿ ನೀಡಿದ್ದಾರೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಮುಂಜಾನೆ 3 ಗಂಟೆಯವರೆಗೂ ನಮ್ಮ ಮೆಟ್ರೋ ರೈಲುಗಳ ಸಂಚಾರವನ್ನು ವಿಸ್ತರಿಸಲಾಗಿತ್ತು. ಡಿಸೆಂಬರ್ 31ರ ಮುಂಜಾನೆಯಿಂದ ರಾತ್ರಿ 11 ಗಂಟೆಯವರೆಗೆ 8,93,000 ಮಂದಿ ನಮ್ಮ ಮೆಟ್ರೋ ರೈಲುಗಳಲ್ಲಿ ಸಂಚರಿಸಿದರೆ, ರಾತ್ರಿ 11ರ ನಂತರ 40,774 ಮಂದಿ ಪ್ರಯಾಣಿಸಿದ್ದಾರೆ. ಹೊಸ ವರ್ಷದ ರಾತ್ರಿ ಕುಡಿದು ಚಲಾಯಿಸುತ್ತಿದ್ದ 501 ಜನರಿಗೆ ಸಂಚಾರಿ ಪೊಲೀಸರು ದಂಡ ವಿಧಿಸಿದ್ದಾರೆ. ಒಟ್ಟು 30,000ಕ್ಕೂ ಹೆಚ್ಚು ವಾಹನಗಳನ್ನು ತಡೆದು ತಪಾಸಣೆ ನಡೆಸಿದ್ದಾರೆ. ಹೊಸ ವರ್ಷ ಹಿನ್ನೆಲೆ ವರ್ಷಾಂತ್ಯದ 3 ದಿನಗಳಲ್ಲಿ ಮದ್ಯ ಮಾರಾಟದಿಂದ ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಆದಾಯ ಹರಿದು ಬಂದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೆಚ್ಚಿನ ಮದ್ಯ ಮಾರಾಟವಾಗಿದೆ. 2025ರ ಡಿಸೆಂಬರ್ 29, 30, 31ರಂದು 9.84 ಲಕ್ಷ ಬಾಕ್ಸ್ ಇಂಡಿಯನ್ ಮೇಡ್ ಲಿಕ್ಕರ್ ಮಾರಾಟವಾಗಿದೆ. ಈ 3 ದಿನಗಳಲ್ಲಿ 6.64 ಲಕ್ಷ ಬಾಕ್ಸ್ ಬಿಯರ್ ಮಾರಾಟವಾಗಿದೆ. ಐಎಂಎಲ್ ಮತ್ತು ಬಿಯರ್ ಮಾರಾಟದಿಂದ ಅಬಕಾರಿ ಇಲಾಖೆಗೆ 587.51 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಹೆಚ್ಚುವರಿಯಾಗಿ 166.74 ಕೋಟಿ ಆದಾಯ ಹರಿದು ಬಂದಿದೆ. ರಾತ್ರಿ ಪಾರ್ಟಿ ಮಾಡಿ ಹೊಸ ವರ್ಷ ಸ್ವಾಗತಿಸಿದ್ದ ಜನರು ಹೊಸ ವರ್ಷದ ಮೊದಲ ದಿನ ದೇವಸ್ಥಾನಗಳಿಗೆ ಮುಗಿಬಿದ್ದಿದ್ರು. ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನ,
ಬಸವಣ್ಣ ದೇವಸ್ಥಾನ, ಗವಿ ಗಂಗಾಧರೇಶ್ವರ ದೇವಸ್ಥಾನ, ಬಂಡೆ ಮಹಾಕಾಳಿ ದೇವಸ್ಥಾನ, ಬನಶಂಕರಿ ದೇವಸ್ಥಾನ, ಕಾಡು ಮಲ್ಲೇಶ್ವರ ದೇವಸ್ಥಾನ, ವಯಾಲಿ ಕಾವಲ್ನ ತಿರುಪತಿ ತಿಮ್ಮಪ್ಪ ದೇವಸ್ಥಾನ, ಇಸ್ಕಾನ್ ಸೇರಿದಂತೆ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಪಡೆದುಕೊಂಡರು. ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಆಯೋಜಿಸಲಾಗಿತ್ತು. ಗವಿ ಗಂಗಾಧರೇಶ್ವರನಿಗೆ ಹಾಲು, ಮೊಸರು, ಪಂಚಾಮೃತ ಅಭಿಷೇಕ ನಡೆಸಲಾಯಿತು. ಬಂಡೆ ಮಹಾಕಾಳಿ ಬನಶಂಕರ ಮನೆಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇತ್ತ ರೇಣುಕಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರು ಚಾಮುಂಡೇಶ್ವರಿಯ ದರ್ಶನ ಪಡೆದುಕೊಂಡ್ರು. ವಿಜಯಲಕ್ಷ್ಮಿಗೆ ನಟ ಧನ್ವೀರ್ ಸಾಥ್ ನೀಡಿದ್ರು. ಚಾಮುಂಡಿ ಬೆಟ್ಟ ಧರ್ಮಸ್ಥಳಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ರು. ತಂದೆ ತಾಯಿ ಪ್ರೀತಿಯಿಂದ ವಂಚಿತಳಾಗಿದ್ದ ಬಾಲಕಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹೊಸ ವರ್ಷಾಂತ್ಯದ ದಿನ ಇಡೀ ಬೆಂಗಳೂರು ಸಂಭ್ರಮದಲ್ಲಿ ತೇಲ್ತಾ ಇತ್ತು. ಈತ 17 ವರ್ಷದ ಲೇಖನ ತನಗೆ ತಂದೆ ತಾಯಿ ಪ್ರೀತಿ ಸಿಗ್ತಾ ಇಲ್ಲ, ನನಗೆ ಒಂಟಿ ಭಾವನೆ ಕಾಡ್ತಿದೆ ಅಂತ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 10ನೇ ತರಗತಿ ಅನುತ್ತೀರ್ಣ ಆಗಿದ್ದ ಲೇಖನ ಮನೆಯಲ್ಲೇ ಇದ್ಲು. ಕೌಟುಂಬಿಕ ಕಲಹದಿಂದ ತಂದೆ ತಾಯಿ ದೂರವಾಗಿದ್ರು. ಕಳೆದ 2-3 ವರ್ಷಗಳಿಂದಲೂ ಲೇಖನ ತಂದೆ ತಾಯಿ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ. 2-3 ವರ್ಷಗಳಿಂದ ಪ್ರತ್ಯೇಕವಾಗಿಯೇ ವಾಸವಾಗಿದ್ರು. ತಾಯಿ ಮನೆಯಲ್ಲಿ ಇದ್ದ ಲೇಖನ ಮಾನಸಿಕವಾಗಿ ನೊಂದಿದ್ದಾಳೆ. ಬುಧವಾರ ಮಧ್ಯಾಹ್ನ ನೇಣಿಗೆ ಶರಣಾಗಿದ್ದಾಳೆ. ಕುಡಿದ ಮತ್ತಿನಲ್ಲಿದ್ದ ಯೂಟ್ಯೂಬರ್ಗಳು ಅಪ್ರಾಪ್ತೆಯ ಕಿಡ್ನಾಪ್ಗೆ ಯತ್ನಿಸಿದ ಆರೋಪ ಕೇಳಿಬಂದಿದೆ. ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬುಧವಾರ ಮಧ್ಯರಾತ್ರಿ ಈ ಘಟನೆ ನಡೆದಿದೆ. ಸಂಬಂಧಿಕರ ಮನೆಯಿಂದ ವಾಪಸ್ ಮನೆಗೆ ಹೋಗ್ತಿದ್ದ ಅಪ್ರಾಪ್ತೆಯನ್ನ ಪಾನಮತ್ತ ಯುವಕರು ಕಾರ್ನಲ್ಲಿ ಕೂರಿಸಿಕೊಂಡಿದ್ದಾರೆ. ಬೆಳಗಿನ ಜಾವ 4 ಗಂಟೆವರೆಗೂ ಅಪ್ರಾಪ್ತೆ ಕಾರ್ನಲ್ಲೇ ಇದ್ದಳು ಎನ್ನಲಾಗಿದೆ. ಬಾಲಕಿ ಕಾಣದೇ ಇದ್ದಾಗ ಸಂಬಂಧಿಕರು ಹುಡುಕಾಟ ನಡೆಸಿದ್ದಾರೆ. ಈ ವೇಳೆ ಬಾಲಕಿ ಕಾರ್ನಲ್ಲಿ ಪತ್ತೆಯಾಗಿದ್ದಾಳೆಂದು ಆರೋಪಿಸಲಾಗಿದೆ. ಈ ಸಂಬಂಧ ಮಾಗಡಿ ಪೊಲೀಸರು ತುಮಕೂರು ಮೂಲದ ರವಿಚಂದ್ರ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕಾರಿನಲ್ಲಿದ್ದ ಮತ್ತಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಮಂಡ್ಯ ಮೂಲದ ಯೂಟ್ಯೂಬರ್ ಕೆಂಪ ಎಂಬಾತ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ. ಪೊಲೀಸ್ ಠಾಣೆ ಬಳಿ ಬಂದ ಕೆಂಪನನ್ನ ಸ್ಥಳೀಯರು ಥಳಿಸಿದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿನ ಆವರಣಕ್ಕೆ ದುಷ್ಕರ್ಮಿಗಳು ಡ್ರಗ್ಸ್, ಮೊಬೈಲ್ ಎಸೆದು ಪರಾರಿಯಾಗಿದ್ದಾರೆ. ಮುಖಕ್ಕೆ ಮಾಸ್ಕ್ ಕಟ್ಟಿಕೊಂಡು ಬಂದಿದ್ದ ದುಷ್ಕರ್ಮಿಗಳು ಕ್ಷಣಾರ್ಧದಲ್ಲಿ ಹೊರಗಿನಿಂದ ಮಾದಕ ವಸ್ತು, ಸಿಮ್ ಕಾರ್ಡ್, ಮೊಬೈಲ್ ಎಸೆದು ಪರಾರಿಯಾಗಿದ್ದಾರೆ. ಮುಂಜಾನೆ 3 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಹಿಂಡಲಗ ಜೈಲಿನ ಸಿಸಿ ಕ್ಯಾಮೆರಾದಲ್ಲಿ ದುಷ್ಕರ್ಮಿಗಳ ಕೃತ್ಯ ಸೆರೆಯಾಗಿದೆ. ಈ ಘಟನೆ ಬೆನ್ನಲ್ಲೇ ಸಿಸಿಬಿ ಇನ್ಸ್ಪೆಕ್ಟರ್ ಹಾಗೂ ಗ್ರಾಮೀಣ ಠಾಣೆ ಸಿಪಿಐ ಜೈಲಿಗೆ ದೌಡಾಯಿಸಿ ಪರಿಶೀಲಿಸಿದ್ದಾರೆ. ಘಟನೆ ಸಂಬಂಧ ಬಂಧಿಖಾನೆ ಎಡಿಜಿಪಿ ಅಲೋಕ್ ಕುಮಾರ್, ಪೊಲೀಸ್ ಕಮಿಷನರ್ ಸೇರಿದಂತೆ ಜೈಲರ್ ಕಡೆಯಿಂದ ವರದಿಯನ್ನ ಕೇಳಿದ್ದಾರೆ. ರಾತ್ರಿ ಗಸ್ತಿನ ಸಿಬ್ಬಂದಿ ಏನು ಮಾಡ್ತಿದ್ದಾರೆ ಅಂತ ಜೈಲು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಕೋವಿಡ್ ಸಾವು, ಔಷಧ ಖರೀದಿ ಅಕ್ರಮಗಳ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿಕುನ್ನ ಆಯೋಗ ಅಂತಿಮ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿಗೆ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ನಗರ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಔಷಧಗಳು ಹಾಗೂ ಕೋವಿಡ್ ಸಲಕರಣೆಗಳ ಖರೀದಿಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿತ್ತು. 2023ರಲ್ಲಿ ನ್ಯಾಯಮೂರ್ತಿ ಡಿಕುನ್ನ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶಿಸಲಾಗಿತ್ತು. ಇದೀಗ ಬೆಂಗಳೂರು ನಗರಕ್ಕೆ 63.8 ಕೋಟಿ ರೂಪಾಯಿ ಸೇರಿದಂತೆ 106 ಕೋಟಿ ರೂಪಾಯಿ ಮೌಲ್ಯದ ಖರೀದಿಯ ತನಿಖಾ ವರದಿಯನ್ನು ಇದೀಗ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಇದೇ ವೇಳೆ ಆಯೋಗವು ವರದಿಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿಲ್ಲ. ಸಾರ್ವಜನಿಕ ಹಿತಾಸಕ್ತಿಗಾಗಿ ವರದಿ ಬಹಿರಂಗಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿಕುನ್ನ ಸಲಹೆ ನೀಡಿದ್ದಾರೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಫೋಟೋ ಶೂಟ್ ಮಾಡಲು ಹೋಗಿದ್ದ ಯುವಕ ಸಾವನ್ನಪ್ಪಿದ್ದಾನೆ. ಮೃತ ದುರ್ದೈವಿ ಮನೀಶ್ ಧಾರವಾಡದ ಕಲಕೇರಿ ಗ್ರಾಮದಲ್ಲಿದ್ದ ವ್ಯೂ ಪಾಯಿಂಟ್ ನೋಡಲು ಹೋಗಿದ್ದ. ಮರಳಿ ಬರುವಾಗ ಬೈಕ್ ಸ್ಕಿಡ್ ಆಗಿ ಮನೀಶ್ ಸಾವನ್ನಪ್ಪಿದ್ದಾನೆ. ಮತ್ತೋರ್ವ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಮಧ್ಯಭಾಗದಲ್ಲಿ ವಾಮಾಚಾರ ಮಾಡಲಾಗಿದೆ. ರಸ್ತೆಯಲ್ಲಿ ಮಣ್ಣಿಗೆ ಅರಿಶಿಣ, ಕುಂಕುಮ, ನಿಂಬೆಹಣ್ಣು, ದೀಪ ಇಟ್ಟು ಪೂಜೆ ಮಾಡಿದ್ದಾರೆ. ವಾಮಾಚಾರದಿಂದಾಗಿ ಹೊಸ ವರ್ಷದಲ್ಲಿದ್ದ ಗ್ರಾಮಸ್ಥರು ಶಾಕ್ ಆಗಿದ್ದಾರೆ.
ಹೊಸ ವರ್ಷದಂದೇ ಹಾಲು ಉತ್ಪಾದಕರಿಗೆ ಚಿಮೂಲ್ನಿಂದ ಬಂಪರ್ ಗಿಫ್ಟ್ ನೀಡಲಾಗಿದೆ. ರೈತರಿಗೆ ನೀಡುವ ಪ್ರತಿ ಲೀಟರ್ ಹಾಲಿಗೆ ₹1 ದರ ಹೆಚ್ಚಳ ಮಾಡಲಾಗಿದೆ. ಮುಂದಿನ 3 ತಿಂಗಳ ಅವಧಿಗೆ ದರ ಹೆಚ್ಚಳ ಅನ್ವಯ ಆಗಲಿದೆ ಅಂತ ಚಿಕ್ಕಬಳ್ಳಾಪುರ ಎಸಿ ಹಾಗೂ ಚಿಮೂಲ್ ಆಡಳಿತಾಧಿಕಾರಿ ಅಶ್ವಿನ್ ತಿಳಿಸಿದ್ದಾರೆ. ಹೊಸ ವರ್ಷದಲ್ಲಿ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಶಾಕ್ ನೀಡಿದೆ. ಮುಂದಿನ 6 ತಿಂಗಳ ಕಾಲ ಮುಷ್ಕರ ನಡೆಸದಂತೆ ಅಧಿಸೂಚನೆ ಹೊರಡಿಸಲಾಗಿದೆ. ಇಂದಿನಿಂದ 6 ತಿಂಗಳವರೆಗೆ ಮುಷ್ಕರ ನಿರ್ಬಂಧಿಸಿ ಆದೇಶಿಸಲಾಗಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದ್ದಲ್ಲಿ ಎಸ್ಮಾ ಜಾರಿಯ ಎಚ್ಚರಿಕೆ ನೀಡಿದೆ. ಬಾಗಲಕೋಟೆ ಜಿಲ್ಲೆ ಬದಾಮಿ ಪಟ್ಟಣದಲ್ಲಿ ಪೂಜೆ ಮಾಡುವ ಮೂಲಕ ವಾಸ್ತು ದೋಷ ಸರಿ ಮಾಡುವುದಾಗಿ ನಕಲಿ ಪೂಜಾರಿ ಚಿನ್ನದ ಸರ ಕದ್ದೊಯ್ದಿದ್ದಾನೆ. ಗಂಗವ್ವ ಪಾಟೀಲ್ ಎಂಬುವರಿಂದ 23 ಗ್ರಾಂ ಚಿನ್ನ ಎಗರಿಸಿದ್ದ ಕಳ್ಳ ಪೂಜಾರಿ ರಾಘವೇಂದ್ರ ಭಜರಂಗಿಯನ್ನ ಪೊಲೀಸರು ಬಂಧಿಸಿದ್ದಾರೆ.